ರಕ್ಷಕನೇ ಭಕ್ಷಕ, ಲಂಚದಾಸೆಗೆ ಗೋಕಳ್ಳರಿಗೆ ದಾರಿ ತೋರಿದ್ರ ಭ್ರಷ್ಟ ಪೊಲೀಸರು. ಒಂದು ಗಾಡಿ ಇಟ್ಕೊಂಡು ಗಾಡಿಯ ಜಾಗಕ್ಕೆ ಸುತ್ತಂಗಿನ ಕೈಯಿಂದ ಮುಂದೆ ನೋಡುತ್ತಾ ಸರ್, ಸುತ್ತಂಗಿನ ಕೈಯಿಂದ ಮುಂದೆ ನೋಡುತ್ತಾ ಎಷ್ಟು ತಾಯಿ ಅಲ್ಲ 9 ತಿಂಗಳು ಕುದ್ರೆ ತಾಯಿಯವರೆಗೂ ಭ್ರಷ್ಟ ವ್ಯವಸ್ಥೆಗೆ ಸಡ್ಡು ಹೊಡೆದ ಯುವಕರು ಕಸಾಯಿಖಾನೆಯತ್ತ ಹೊರಟಿದ್ದ ಗೋವುಗಳ ರಕ್ಷಣೆ. 3 ಗಾಡಿಗಳು, ಒಂದು ಗಾಡಿ ಡ್ರೈವರ್ ಆಗಿದ್ದಾನೆ, ಎಲ್ರಿಗೂ ನೋಡೋಗು ಅಂತ ಹೇಳ್ತಾರೆ ಪೊಲೀಸರು. ಲಂಚ ತಂಗಿನ ಕೈ ನಾಚಿಕಳುತ್ತಾ ಗಾಡಿ ನಿಲ್ಸಕ್ಕೆ ನಾಚಿಕೆ ಆಗ್ಬೇಕು. ನಿಮ್ಮ ಹೆಂಡತಿ ಮಕ್ಕಳಿಗೆ, ನಿಮ್ಮ ಮಕ್ಕಳುಗಳಿಗೆ ಸೀರೆ ಉಡ್ಸಕ್ಕೆ ಇದೇ ದುಡ್ಬೇಕು ಅಂದ್ರೆ ಹೇಳಿ, ನಾವೇ ಕೊಡ್ತೀವಿ. ನಮಸ್ಕಾರ ಕರ್ನಾಟಕ. ರಕ್ಷಣೆ ಕೊಡಬೇಕಾದವರೇ ಗೋಭಕ್ಷಕರಿಗೆ ಸಾಥ್ ಕೊಟ್ರೆ ಈ ಸಮಾಜದಲ್ಲಿ ನ್ಯಾಯ ಎಲ್ಲಿ ಸಿಗುತ್ತದೆ? ಇಂದು ನಾವು ನಿಮಗೆ ಹೇಳ ಹೊರಟಿರುವ ಕರಾಳ ಸತ್ಯ ಕರ್ನಾಟಕದ ಪೊಲೀಸ್ ವ್ಯವಸ್ಥೆಯ ಒಂದು ಕಪ್ಪು ಚುಕ್ಕೆಯನ್ನು ನಿಮ್ಮ ಮುಂದಿಡಲಿದೆ. ಗೋವುಗಳನ್ನು ದೇವರೆಂದು ಪೂಜಿಸುವ ಈ ನಾಡಿನಲ್ಲಿ ಅದೇ ಗೋವುಗಳನ್ನು ಕೇವಲ ಹಣದ ದಾಹಕ್ಕಾಗಿ ಮಾಂಸದ ಮುದ್ದೆಗಳನ್ನಾಗಿ ಮಾಡಲು ರಾತ್ರೋರಾತ್ರಿ ಅಕ್ರಮ ಸಾಗಾಟ ಮಾಡಲಾಗುತ್ತಿದೆ. ಅದೂ ಕೂಡ ನಮ್ಮ ರಕ್ಷಕರ ಕಣ್ಗಾವಲಿನಲ್ಲಿಯೇ. ಹೌದು, ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಆ ಒಂದು ಘಟನೆ ಇಡೀ ವ್ಯವಸ್ಥೆಯೇ ತಲೆ ತಗ್ಗಿಸುವಂತೆ ಮಾಡಿದೆ. ಏನದು ಘಟನೆ? ಯಾರು ಆ ಗೋಕಳ್ಳರು? ಬನ್ನಿ ಇಂದಿನ ವಿಡಿಯೋದಲ್ಲಿ ಎಳೆಯಾಗಿ ಬಿಚ್ಚಿಡುತ್ತೇವೆ. ಘಟನೆ ನಡೆದದ್ದು ಮಧ್ಯರಾತ್ರಿ. ಆಂಧ್ರದ ಅನಂತಪುರದಿಂದ 3 ಬೊಲೆರೋ ವಾಹನಗಳು ಹೊರಡುತ್ತವೆ. ಈ ವಾಹನಗಳಲ್ಲಿದ್ದದ್ದು ಸಾಮಾನ್ಯ ಸರಕಲ್ಲ, ಬದಲಾಗಿ ನಮ್ಮ ನಾಡಿನ ಜೀವನಾಡಿ ಮೂಕ ಪ್ರಾಣಿ ದೇಸಿ ಗೋವುಗಳು. ಒಂದೊಂದು ಬೊಲೆರೋ ವಾಹನದಲ್ಲಿ 8ಕ್ಕೂ ಅಧಿಕ ಗೋವುಗಳನ್ನು ಉಸಿರುಗಟ್ಟುವಂತೆ ಕ್ರೂರವಾಗಿ ತುಂಬಲಾಗಿತ್ತು. ಇವುಗಳ ಗುರಿ ತಮಾಸ್ಪಾಳ್ಯ, ಎಂಎಸ್ಪಾಳ್ಯ ಹಾಗೂ ಸೂಲಿಬೆಲೆಯ ಅಕ್ರಮ ಕಸಾಯಿಖಾನೆಗಳು. ಈ ಗೋವುಗಳನ್ನು ಅಲ್ಲಿಗೆ ತಲುಪಿಸಿದ್ರೆ ಬೆಳಗಾಗುವಷ್ಟರಲ್ಲಿ ಅವುಗಳ ಕೊರಳಿನ ಮೇಲೆ ಕತ್ತಿ ಬೀಳುತ್ತಿತ್ತು. ಆದರೆ ಈ ಗೋಕಳ್ಳರ ದುರಾದೃಷ್ಟವೋ ಅಥವಾ ಆ ಗೋಮಾತೆಯ ಪುಣ್ಯವೋ, ಈ ಅಕ್ರಮ ಸಾಗಾಟದ ಬಗ್ಗೆ ರಾಷ್ಟ್ರ ರಕ್ಷಣಾ ಪಡೆಯ ಕಾರ್ಯಕರ್ತರಿಗೆ ಖಚಿತ ಮಾಹಿತಿ ಸಿಗುತ್ತದೆ. ಎಲ್ಲಿಂದ ಶುರುವಾಗುತ್ತೆ ನೋಡಿ ಅಸಲಿ ಆಟ. ಮಾಹಿತಿ ಸಿಕ್ಕ ತಕ್ಷಣ ಕಾರ್ಯಕರ್ತರು ರಾತ್ರಿ ಸುಮಾರು 1:43 112ಕ್ಕೆ ಕರೆ ಮಾಡುತ್ತಾರೆ. ಪೊಲೀಸ್ ಕಂಟ್ರೋಲ್ ರೂಮಿನಿಂದ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರಿಗೆ ಮಾಹಿತಿ ರವಾನೆಯಾಗುತ್ತೆ. ಆದರೆ ಸ್ಥಳಕ್ಕೆ ಬರಬೇಕಾದ ಪೊಲೀಸರು ಬರಲೇ ಇಲ್ಲ. ಬದಲಾಗಿ ನಡೆದದ್ದೇ ಬೇರೆ. ಯಾವ ಪೊಲೀಸರು ಕಳ್ಳರನ್ನು ಹಿಡಿಯಬೇಕಿತ್ತೋ ಅದೇ ಪೊಲೀಸರು ಅಕ್ರಮ ಜಾನುವಾರು ಸಾಗಾಟ ಮಾಡುತ್ತಿದ್ದ ಗೋ ಕಳ್ಳರಿಗೆ ಫೋನ್ ಮಾಡಿ ಕಾರ್ಯಕರ್ತರು ಕಾಯುತ್ತಿದ್ದಾರೆ, ರೂಟ್ ಬದಲಾಯಿಸಿ ಎಂದು ದಾರಿ ತಪ್ಪಿಸುವ ಕೆಲಸ ಮಾಡಿದರು ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಇದು ನಿಜಕ್ಕೂ ಪೊಲೀಸ್ ಇಲಾಖೆಗೆ ಅಂಟಿದ ಅಳಿಸಲಾಗದ ಕಳಂಕ. ಈ ಭ್ರಷ್ಟಾಚಾರದ ನಾಟಕವನ್ನು ಅರಿತ ರಾಷ್ಟ್ರ ರಕ್ಷಣಾ ಪಡೆಯ ಕಾರ್ಯಕರ್ತರು ತಮ್ಮ ಪ್ರಾಣದ ಹಂಗು ತೊರೆದು ಆ 3 ವಾಹನಗಳನ್ನು ಬೆಂಬಿಡದೆ ಚೇಸ್ ಮಾಡಿ ಅಡ್ಡಗಟ್ಟಿ ನಿಲ್ಲಿಸುತ್ತಾರೆ. ಕಾರ್ಯಕರ್ತರು ವಾಹನ ತಡದ ಮೇಲೆ ಅನಿವಾರ್ಯವಾಗಿ ಸ್ಥಳಕ್ಕೆ ಬಂದ ಪೊಲೀಸರಿಗೆ ರಾಷ್ಟ್ರ ರಕ್ಷಣಾ ಪಡೆಯ ಕಾರ್ಯಕರ್ತರು ತೀವ್ರ ತರಾಟೆಗೆ ತೆಗೆದುಕೊಳ್ಳುತ್ತಾರೆ. ಒಂದು ಗಾಡಿ ಇಟ್ಕೊಂಡು ಗಾಡಿಯ ಜಾಗಕ್ಕೆ ಸುತ್ತಂಗಿನ ಕೈಯಿಂದ ಮುಂದೆ ನೋಡುತ್ತಾ ಸರ್, ಸುತ್ತಂಗಿನ ಕೈಯಿಂದ ಮುಂದೆ ನೋಡುತ್ತಾ ಎಷ್ಟು ತಾಯಿ ಅಲ್ಲ 9 ತಿಂಗಳು ಕುಡಿದ್ರೆ ತಾಯಿಯವರೆಗೂ ಈ ಸಂದರ್ಭದಲ್ಲಿ ನಾವು ಆ ಭ್ರಷ್ಟ ಅಧಿಕಾರಿಗಳಿಗೆ ನೇರವಾಗಿ ಕೇಳಬೇಕಿದೆ. ನಿಮಗೆ ನಾಚಿಕೆ, ಮಾನ, ಮರ್ಯಾದೆ ಏನಾದರೂ ಇದೆಯಾ? ಈ ಮೂಕ ಪ್ರಾಣಿಗಳನ್ನು ಕಸಾಯಿಖಾನೆಗೆ ಅಟ್ಟಿ ಆ ರಕ್ತಸಿಕ್ತ ಮಾಂಸದ ಮುದ್ದೆಯಿಂದ ಬಂದ ಲಂಚದ ಹಣದಿಂದಲೇ ನೀವು ನಿಮ್ಮ ಹೆಂಡತಿ ಮಕ್ಕಳನ್ನು ಸಾಕಬೇಕಾ? ಕಾನೂನು ರಕ್ಷಣೆ ಮಾಡಬೇಕಾದ ನೀವು ಕಾಸಿಗಾಗಿ ಕಳ್ಳರ ಜೊತೆ ಕೈ ಜೋಡಿಸಿದ್ರೆ ನಿಮ್ಮ ಜನ್ಮಕ್ಕೆ ನೀವೇ ಛೀಮಾರಿ ಹಾಕಿಕೊಳ್ಳಬೇಕು. ಅಂತಿಮವಾಗಿ ಕಾರ್ಯಕರ್ತರ ದಿಟ್ಟತನದಿಂದ ಆ ಮೂಕ ಪ್ರಾಣಿಗಳನ್ನು ರಕ್ಷಿಸಿ ಬೆಂಗಳೂರಿನ ಹೆನ್ನೂರು ಮುಖ್ಯ ರಸ್ತೆಯಲ್ಲಿರುವ ಶ್ರೀಕೃಷ್ಣ ಗೋಶಾಲೆಗೆ ಸುರಕ್ಷಿತವಾಗಿ ಒಪ್ಪಿಸಲಾಗಿದೆ. ಅಲ್ಲಿ ಆ ಗೋವುಗಳು ನಿಟ್ಟುಸಿರು ಬಿಟ್ಟಿವೆ. ಮಾನ್ಯ ಎಂಎ ಸಲೀಂ ಐಪಿಎಸ್, ಡೈರೆಕ್ಟರ್ ಜನರಲ್ ಅಂಡ್ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ರವರೇ, ಇದಕ್ಕೆ ಏನು ಉತ್ತರ ಕೊಡುತ್ತೀರಾ? ಲಂಚಕ್ಕಾಗಿ ಕೈಚಾಚುವ ನಿಮ್ಮ ಪೊಲೀಸರಿಗೆ ನಾಚಿಕೆ ಇಲ್ಲ ಅನಿಸುತ್ತೆ. ಕರ್ನಾಟಕದ ಜನತೆ ಒಂದು ವಿಚಾರವನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ ಕಾಯ್ದೆ ಕಟ್ಟುನಿಟ್ಟಾಗಿ ಜಾರಿಯಲ್ಲಿದೆ. ಕಾನೂನಿನ ಪ್ರಕಾರ ಗೋವುಗಳನ್ನು ಕೊಲ್ಲುವುದು, ಅಕ್ರಮವಾಗಿ ಸಾಗಿಸುವುದು ಜಾಮೀನು ರಹಿತ ಅಪರಾಧ. ಆದರೂ ಈ ಅಕ್ರಮ ಕಸಾಯಿಖಾನೆಗಳ ಮಾಫಿಯಾ ಇಷ್ಟು ರಾಜರೋಷವಾಗಿ ನಡೆಯುತ್ತಿದೆ ಎಂದರೆ ಅದರ ಹಿಂದೆ ಯಾರ ಬೆಂಬಲವಿದೆ? ಗೋವು ಕೇವಲ ಒಂದು ಪ್ರಾಣಿಯಲ್ಲ, ಅದು ಈ ದೇಶದ ಆರ್ಥಿಕತೆಯ ಬೆನ್ನೆಲುಬು, ಹಿಂದೂಗಳ ಪಾಲಿನ ಪೂಜನೀಯ ಸಂಪತ್ತು. ಕೇವಲ ಹಣದ ದಾಹಕ್ಕೆ ಈ ಸಂಪತ್ತನ್ನು ನಾಶ ಮಾಡುತ್ತಿರುವ ಮಾಫಿಯಾವನ್ನು ಮಟ್ಟ ಹಾಕಲು ಪೊಲೀಸ್ ಇಲಾಖೆ ಕೈಕಟ್ಟಿ ಕುಳಿತಿರುವುದು ವಿಪರ್ಯಾಸ. ವೀಕ್ಷಕರೇ, ರಾಷ್ಟ್ರ ರಕ್ಷಣಾ ಪಡೆಯ ಆ ಕಾರ್ಯಕರ್ತರಿಗೆ ನಮ್ಮದೊಂದು ಸಲ್ಯೂಟ್. ಇಂದು ಅವರು ಎಚ್ಚರ ತಪ್ಪಿದ್ದರೆ ಆ ಎಷ್ಟೋ ಗೋವುಗಳು ಪ್ರಾಣ ಕಳೆದುಕೊಳ್ಳುತ್ತಿದ್ದವು. ಆದರೆ ಇದು ಕೇವಲ ಅವರೊಬ್ಬರ ಜವಾಬ್ದಾರಿಯಲ್ಲ.
ಇಂತಹ ಅಕ್ರಮಗಳು ನಿಮ್ಮ ಗಮನಕ್ಕೆ ಬಂದರೆ ಧೈರ್ಯವಾಗಿ ಪ್ರಶ್ನಿಸಿ, ಭ್ರಷ್ಟ ವ್ಯವಸ್ಥೆಯ ವಿರುದ್ಧ ಧ್ವನಿ ಎತ್ತಿ. ಈ ವಿಡಿಯೋ ಪ್ರತಿಯೊಬ್ಬ ಕನ್ನಡಿಗನಿಗೂ, ಮಲಗಿರುವ ಆಡಳಿತ ವ್ಯವಸ್ಥೆಗೂ ತಲುಪುವವರೆಗೂ ಶೇರ್ ಮಾಡಿ. ಗೋಮಾತೆಯ ರಕ್ಷಣೆ ನಮ್ಮೆಲ್ಲರ ಹೊಣೆ. ಜೈ ಹಿಂದ್, ಜೈ ಕರ್ನಾಟಕ.